ಇನ್ನು ಬೆಳಗ್ಗೆಯಷ್ಟೇ ಯತ್ನಾಳ್ ವಿರುದ್ಧ ಗುಡುಗಿದ್ದ ಡಿಕೆ ಯತ್ನಾಳ್ ಹಿಂದೆ 1,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಮೊದಲು ಅದಕ್ಕೆ ಸಾಕ್ಷಿ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಡಿಕೆ ಈ ಮಾತಿಗೂ ಜೊತೆಗೆ ಸಿಎಂ 50 ಕೋಟಿ ಆಫರ್ ಮಾತಿಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನ ಇಳಿಸಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ನಮಗೆ ಆಪರೇಷನ್ ಅವಶ್ಯಕತೆ ಇಲ್ಲ, ವಿರೋಧ ಪಕ್ಷದಲ್ಲಿ ಇರ್ತೇವೆ ಅಂತ ಯತ್ನಾಳ್ ಹೇಳಿದರು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಇವ್ರು ಕೊಡಬೇಕು, ಯತ್ನಾಳ್ ಕೊಡಬೇಕು. 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿನ? ಅವ್ರು ಕೊಡಬೇಕು, ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಹೇಳ್ಬೇಕು. ಈಗ ಯಾರು ಹೇಳಿದ್ರು ಏನು ಅಂತ ಹಿಂದೇನು ಹೇಳಿರ್ಲಿಲ್ವಾ? 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು. ಇದಕ್ಕೇನು ಬೇಕು? ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು, ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ. ಅವರೇನು ದಡ್ರ? ಅವರು ಈಸ್ ಎ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದವರು. ಅವರು ಯಾರು ಕುದುರೆ ವ್ಯಾಪಾರ ಮಾಡ್ತಾರ್ರಿ? ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಆಡಿಯೋ ಐತೋ ಏನು ವಿಡಿಯೋ ಐತೋ ಬಿ ಜೆ ಪಿಯವ್ರು ಯಾರು ಭೇಟಿಯಾಗಿ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವರು ಬೇಕಾಬಿಟ್ಟಿ ಮಾತಾಡಕ್ಕೆ ಬರೋದಿಲ್ಲ. ಏನು ಪ್ರೂಫ್ ಐತಪ್ಪ? ರಾಜ್ಯದ ಮುಖ್ಯಮಂತ್ರಿ ಅದ್ರಿ, ನಿಮ್ಮದು ಇಂಟೆಲಿಜೆನ್ಸ್ ಅದ. ADGP ದಿನ ಮುಂಜಾನೆ 8ಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾನೆ. ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು, ಯತ್ನಾಳ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದರು ಅಂತ ಹೇಳ್ತಾನೆ ಇಲ್ರಿ ADGP ಇಂಟು. ಮತ್ತು ಅವ್ರೇನು ಮಾಡ್ಲಕತ್ತಾರ? 50 ಕೋಟಿ ರೂಪಾಯಿ ಒಂದೊಂದಕ್ಕೆ BJP ಕೊಡ್ತದಂದ್ರೆ ಯಾರು ಕೊಡ್ಲಕತ್ತಾರ? ಅವರೇ ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಲ್ಲಕತ್ತಾರ. ಅಷ್ಟೇ BJP ನಾವು ದೇವರಾಣಿ ಮಾಡಿ ಹೇಳ್ತೀವಿ, ನಮ್ಗೆ ಅವಶ್ಯ ಇಲ್ಲ, ನಾವು ವಿರೋಧ ಪಕ್ಷನಾಗೆ ಕುಂಡಿರ್ತೀವಿ. ಇವ್ರು 50-60 ಮಂದಿನ ಓಡೋದು, ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪನಾಟ್ಟು ಭ್ರಷ್ಟ ಆಗ್ತೀವಿ. ಹೀಗೆ 40% ಅಂತ ಯಡಿಯೂರಪ್ಪ ಅಂದಿದ್ರು, ಈ ಕಾಂಗ್ರೆಸ್ 80% ಆಗೈತಿ. ನಾವು 50 ಮಂದಿನ ತೊಗೊಂಡು ಬಂದ್ರೆ ನಾವು 100% ಭ್ರಷ್ಟ ಆಗ್ತೀವಿ. ನಾವು ಯಾವ ಕಾಲಕ್ಕೂ BJP ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ ಯಾರಾದರೂ BJPಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದು ನಾವು ಬೆಂಬಲ ಕೊಡೋದಿಲ್ಲ.